ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ದಿನಾಂಕ ಡಿಸೆಂಬರ್ 20, 2025ರಂದು ಮೈಸೂರು ಅರಮನೆ ಆವರಣದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಸ್ತುತಿಶಂಕರ ಸ್ತೋತ್ರ ಮಹಾಸಮರ್ಪಣೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶೃಂಗೇರಿ ಶ್ರೀ ಶಾರದಾ ಪೀಠದ ಶ್ರೀ ವಿಧುಶೇಖರ ಭಾರತಿ ಸಾನ್ನಿಧಾಂಗಳರವರು ವಹಿಸಿದ್ದರು. ಕೃಷ್ಣರಾಜನಗರ ಎಡತೊರೆ ಶ್ರೀ ಯೋಗಾನಂದೇಶ್ವರ ಸರಸ್ವತಿ ಮಠದ ಪೀಠಾಧಿಪತಿ ಶ್ರೀ ಶಂಕರ ಭಾರತಿ ಮಹಾಸ್ವಾಮೀಜಿ ಅವರ ಉತ್ತರಾಧಿಕಾರಿಯಾದ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿ, ಮೈಸೂರು ರಾಜ್ಯ ವಂಶಸ್ಥರಾದ ಡಾಕ್ಟರ್ ಪ್ರಮೋದಾದೇವಿ ಒಡೆಯರ್, ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹಾಗೂ ಅವರ ಪತ್ನಿ ತ್ರಿಷಿಕಾ ಕುಮಾರಿ, ಶಾಸಕ ಟಿ.ಎಸ್. ಶ್ರೀವತ್ಸ, ಸ್ತುತಿ ಶಂಕರ ಸಂಚಾಲಕ ಸಮಿತಿಯ ಕಾರ್ಯಾಧ್ಯಕ್ಷ ಸುಧಾಕರ ಶೆಟ್ಟಿ, ಸಂಚಾಲಕ ಹಾಗೂ ಎಂಐಟಿ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥ ಮುರಳಿ, ಜಿಎಸ್ಎಸ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಶ್ರೀಹರಿ ದ್ವಾರಕಾನಾಥ್, ಮೂಡಾ ಮಾಜಿ ಅಧ್ಯಕ್ಷ ಎಚ್.ವಿ. ರಾಜೀವ್, ಬಿಜೆಪಿ ಮುಖಂಡ ರಘು ಕೌಟಿಲ್ಯ, ವಿಪಿಎಫ್ ಘಟಕದ ಸುಧೀಂದ್ರ, ಕೆಆರ್ ಸತ್ಯನಾರಾಯಣ, ಮಂಜುನಾಥ್, ನಿರ್ದೇಶಕರಾದ ಗಣೇಶ್, ಚಂದ್ರಶೇಖರ್, ಸತ್ಯಪ್ರಕಾಶ್, ಕಾರ್ತಿಕ್, ಪಂಡಿತ್, ಶ್ರೀರಾಮ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಶಂಕಾರೂಪೇಣ ಮಚ್ಚಿತ್ತಂ ಬಂಗೆ ಸಂವಿಧಾನದವರ ಸನ್ಯಾಸ ಸ್ವೀಕಾರದ 50ನೇ ವರ್ಷಕ್ಕೆ ಆ ಮಠದ ವಿದ್ವಾಂಸರು ಈಗ ವೇದ ಘೋಷವನ್ನು ಈಗ ಫಲ ಸಮರ್ಪಣೆಯನ್ನ ಮಾಡುತ್ತಿರುವ ಈ ಸಭೆಯಲ್ಲಿ ಮೈಸೂರು ನಗರ ಜಿಲ್ಲೆಯಾದ್ಯಂತ ಈ ಅಭಿಯಾನ ಅತ್ಯಂತ ವ್ಯವಸ್ಥಿತವಾಗಿ ಅನನ್ಯ ಶ್ರದ್ಧೆಯಿಂದ ನಡೆಯಿತು ಮತ್ತು 90,000 ಅಧಿಕ ಆಸ್ತಿಕ ಮಹಾಜನರು ಸ್ತೋತ್ರ ಪಾರಾಯಣವನ್ನು ಅಭ್ಯಾಸ ಮಾಡಿದ್ದಾರೆ. ದಕ್ಷಿಣಾಂಗ ಶ್ರೀ ಶ್ರೀ ಪರಮ ಪೂಜೆ ಶ್ರೀ 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 ಭಾರತಿ ಕೀರ್ತನ ಸಂಗ್ರಹ ಗುರುಗಳ ಚರಣಗಳಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿ ಉಪಸ್ಥಿತರಿರುವ ಪರಮ ಪೂಜೆ ಶ್ರೀ 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 ವಿಧುಶೇಖರ ಭಾರತಿ ಸಂವಿಧಾನಗಳ ಚರಣಗಳಲ್ಲಿ ಸಹ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಯಾಕಂದರೆ ಸರಸ್ವತಿ ಮಠದ ಪರಮ ಪೂಜೆ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳು ಹಾಗೂ ಪರಮ ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳು ಹಾಗೂ ಈ ಸ್ತುತಿ ಶಂಕರ ಸಭೆಗೆ ನನ್ನ ನಮಸ್ಕಾರಗಳು. ಶಂಕರಾಚಾರ್ಯ ಪರಮ ಪೂಜ್ಯ ಶ್ರೀ ಶ್ರೀ ಭಾರತಿ ತೀರ್ಥ ಮಹಾಸ್ವಾಮಿಗಳವರ ಪದ್ಮಪಾದಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾರೆ. ಜಗದ್ಗುರು ಶಂಕರಾಚಾರ್ಯ ಪರಮ ಪೂಜ್ಯ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸಂವಿಧಾನಗಳವರ ಪದ್ಮಪಾದಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾರೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕೃಷ್ಣರಾಜನಗರದ ಎಡತೊರೆ ಶ್ರೀ ಯೋಗಾನಂದೇಶ್ವರ ಸರಸ್ವತಿ ಮಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರ ಪದ್ಮಪಾದಕ್ಕೆ ನನ್ನ ಗೌರವವನ್ನು ಸಲ್ಲಿಸುತ್ತಾರೆ. ಮಠದ ತತ್ತರ ಕಮಲ ಸಂಜಾತರಾದ ಪರಮಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಯವರ ಪದ್ಮಪಾದಕ್ಕೂ ಕೂಡ ನನ್ನ ಗೌರವವನ್ನು ಸಲ್ಲಿಸುತ್ತಾರೆ. ಇಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರಿಗೆ, ಹಿರಿಯರಿಗೆ, ಮೈಸೂರಿನ ಸಮಸ್ತ ನಿವಾಸಿಗಳಿಗೆ
ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ನಮ್ಮ ತಾಯಿಯವರು ನಾವು ನಮ್ಮ ಮನೆತನದ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಿದರೆ ನಾನೇನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಅರಮನೆಯು ಮತ್ತು ಮಠಕ್ಕೂ ಇರ್ತಕ್ಕಂಥ ಸಂಬಂಧ ಬಹುಶಃ ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಗೊತ್ತಿದೆ ಅಂತ ನಾನು ಭಾವಿಸುತ್ತೇನೆ. ಶಂಕರಾಚಾರ್ಯ ಪರಮಪೂಜ್ಯ ಶ್ರೀ ಶ್ರೀ ವಿಧುಶೇಖರ ಭಾರತೀಯ ಸಂವಿಧಾನದವರಿಗೆ ಸಾಷ್ಟಾಂಗ ಪ್ರಣಾಮಗಳು. ನಾವೇ ತಿದ್ದೋರು. ಇದು ಎಷ್ಟೋ ಬಾರಿ ನಮಗೆ ಗೊತ್ತಿಲ್ಲದೆ ಇರುವ ಕಾರಣಕ್ಕಾಗಿ ನಾವು ಒದ್ದಾಡ್ತಾ ಇರ್ತೇವೆ, ದುಃಖವನ್ನು ಅನುಭವಿಸ್ತಾ ಇರ್ತೇವೆ. ಶ್ರೀ ಶಂಕರ ಭಗವತ್ಪಾದರು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಹಣೆ ಬರಹವನ್ನು ತಾನೇ ಬರೆದು ಹಿಂದೆ ಬರೆದಿದ್ದನ್ನು ಚೆನ್ನಾಗಿ ತಿದ್ದಿಕೊಂಡು ತನ್ನ ಜನ್ಮವನ್ನು ಸಾರ್ಥಕ ಮಾಡುವುದಕ್ಕೆ ಬೇಕಾದಂತಹ ಉಪದೇಶವನ್ನು ನೀಡಿ ಇಡೀ ಸಮಾಜದ ಹಣೆ ಬರಹವನ್ನೇ ಬದಲು ಮಾಡಿದರು 1250 ವರ್ಷಗಳ ಹಿಂದೆ. ಅದು ಇಂಥ ಶ್ರೇಷ್ಠವಾದಂತಹ ಉಪದೇಶಗಳ ಮೂಲಕ. ಬಹಳ ಜನಕ್ಕೆ ಸ್ತೋತ್ರ ಅಂತಂದರೆ ಅದು ಏನೋ ಒಂಥರ ಭಾವನೆ. ಆದರೆ ವಾಸ್ತವವಾಗಿಯೂ ಈ ಸ್ತೋತ್ರಗಳು ನಮ್ಮ ಹಣೆ ಬರಹವನ್ನು ಸರಿಯಾಗಿ ಮಾಡತಕ್ಕಂಥವುಗಳು, ಅಂಥ ಸಾಮರ್ಥ್ಯ ಇರತಕ್ಕಂಥವುಗಳು. ನಾನು ಹೇಳಿದರೆ ನಿಮಗೆ ಅಷ್ಟೊಂದು ನಂಬಿಕೆ ಬರುತ್ತೋ ಇಲ್ಲೋ ನನಗೆ ಸ್ವಲ್ಪ ಸಂದೇಹ ಇದೆ. ಆದರೆ ಬೆಂಗಳೂರಿನ ನಮ್ಮ ನಿಮ್ಹೆನ್ಸಿನಂತಹ ಒಂದು ಪ್ರಸಿದ್ಧವಾದಂಥ ಸಂಸ್ಥೆ, ಅದರ ವೈದ್ಯರು ಸಂಶೋಧನೆ ಮಾಡಿ ಸ್ತೋತ್ರ, ಧ್ಯಾನ ಇವೇ ಮೊದಲಾದವುಗಳು ನಮ್ಮ ಹಣೆ ಬರಹವನ್ನು ಚೆನ್ನಾಗಿ ಮಾಡ್ತವೆ, ತಿರ್ತವೆ ಮತ್ತು ಬಲವನ್ನು ನಮ್ಮ ತಂದು ಕೊಡ್ತವೆ ಅಂತ ತೀರ್ಮಾನವನ್ನು ಮಾಡಿದ್ದಾರೆ. ಅವರು ಹೇಳೋ ಶಬ್ದ ಹಣೆ ಬರಹ ಅಂತ ಅವರು ಹೇಳೋದಿಲ್ಲ. ಅವರು ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತಾರೆ. ಅದು ಈ ಭಾಗದಲ್ಲಿರ್ತಕ್ಕಂಥದ್ದು ನಮ್ಮ ಮೆದುಳಿನ ಮನುಷ್ಯನ ಜೀವನವನ್ನು ನಿರೂಪಿಸ್ತಕ್ಕಂಥದ್ದು ಅಥವಾ ನಿಯಂತ್ರಣ ಮಾಡತಕ್ಕಂಥದ್ದು ನಮ್ಮ ಮೆದುಳಿನ ಈ ಭಾಗ ಮಾತ್ರ. ಪ್ರತಿಯೊಬ್ಬ ಪಾರಾಯಣಕರ್ತರು ನಾವಿದನ್ನು ನೆನಪಿಟ್ಟುಕೊಳ್ಬೇಕು. ಇದನ್ನು ಸರಿ ಮಾಡತಕ್ಕಂಥದ್ದಿದೆಯಲ್ಲ, ಅದು ಇಂಥ ಶ್ರೇಷ್ಠವಾದ ಸ್ತೋತ್ರಗಳು. ಅದರಲ್ಲೂ ಕೂಡ ಶ್ರೀ ಶಂಕರ ಭಗವತ್ಪಾದರು ಏನೊಂದು ಪರಮಾತ್ಮನ ಸ್ತುತಿಯನ್ನು ಮಾಡಿದ್ದಾರೋ, ಇದು ಸತತವಾಗಿ ನಮ್ಮ ಈ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅನ್ನು ಬಲಪಡಿಸುವುದಷ್ಟೇ ಅಲ್ಲ, ವೃದ್ಧಿಯಾಗುವಂತೆ ಮಾಡುತ್ತೆ. ಇದು ಸಂಶೋಧನೆಯಿಂದ ಅವರು ತೀರ್ಮಾನ ಮಾಡಿರ್ತಕ್ಕಂಥ ವಿಚಾರ. ದೊಡ್ಡ ವ್ಯಕ್ತಿ ಹತ್ರ ಹೋಗಬೇಕು, ದೊಡ್ಡ ವ್ಯಕ್ತಿಗಳ ಹತ್ರ ಹೋಗಿ ಮಾತನಾಡಬೇಕು ಅಂತಂದ್ರೆ ಯಾವ ರೀತಿಯಾಗಿ ಮಾತನಾಡಬೇಕು ಎಲ್ಲದನ್ನು ತಿಳ್ಕೊಂಡು ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಏನೇನೋ ಮಾತಾಡ್ಬಿಟ್ರೆ ಕೆಲಸ ಎಲ್ಲ ಹಾಳಾಗಿ ಹೋಗುತ್ತೆ. ಅದರಿಂದ ಚೆನ್ನಾಗಿ ಗೌರವವಾಗಿ ಅವ್ರ ಹತ್ರ ಮಾತಾಡಬೇಕು. ಅಂತಹ ವ್ಯಕ್ತಿನೇ ಅವ್ರ ಹತ್ರ ಹೋಗ್ಬೇಕು. ಅದೇ ರೀತಿ ಇಲ್ಲೂ ಅಂದ್ರೆ ಆ ಒಂದು ಭಾಷೆಯನ್ನು ಮೊದಲೇ ನಾವು ತಿಳ್ಕೊಂಡಿರ್ಬೇಕು. ಹಿರಿಯರಿಂದ ಯಾರು ಅನುಭವಸ್ಥರಾಗಿರ್ತಾರೋ ಅಂತಹ ವ್ಯಕ್ತಿಗಳ ಜೊತೆಗೆ ಮಾತನಾಡಿ ಅನುಭವವನ್ನು ಯಾರು ಪಡ್ಕೊಂಡಿರ್ತಾರೋ ಅಂಥವರಿಂದ ನಾವು ಅನುಭವವನ್ನು ಪಡ್ಕೊಂಡು ಕಲ್ತ್ಕೊಂಡು ಹೋಗಬೇಕು. ಹಾಗೆ ಆ ಪರಮೇಶ್ವರನ ಅವತಾರವೇ ಆಗಿರ್ತಕ್ಕಂತಹ ಶಂಕರರೇ ಆ ಪರಮಾತ್ಮನ ಜೊತೆಗೆ ಮಾತನಾಡುವಂತಹ ಒಂದು ಭಾಷೆಯನ್ನು ನಮಗೆ ಕಲಿಸ್ತಾ ಇದ್ದಾರೆ ಈ ಶ್ಲೋಕಗಳನ್ನು ಹೇಳೋದ್ರ ಮೂಲಕ. ಈ ರೀತಿಯಾಗಿ ನೀನು ಮಾತಾಡಪ್ಪ ಭಗವಂತನ ಹತ್ರ, ಇದನ್ನು ನೀನು ಕೇಳಬೇಕಪ್ಪ ಭಗವಂತನ ಹತ್ರ ಎಂಬುದಾಗಿ ಈ ಸ್ತೋತ್ರಗಳಲ್ಲಿ ಅವರು ಉಪದೇಶ ಮಾಡ್ತಾ ಇದ್ದಾರೆ. ಇಲ್ಲಿ
ಲಕ್ಷ್ಮೀ ನೃಸಿಂಹ ಮಮದೇಹಿ ಕರಾವಲಂಬಂ, ಲಕ್ಷ್ಮೀ ನೃಸಿಂಹ ಮಮದೇಹಿ ಕರಾವಲಂಬಂ ಅಂತಂದ್ರೆ ಆ ಕರಾವಲಂಬನೆಯನ್ನು ಯಾರಿಗೆ ಕೊಡಬೇಕು ಅಂತ ಅವ್ರು ಕೇಳುತ್ತಾರೆ. ಶಂಕರರಿಗೆ ಬೇಕಾ? ಶಂಕರರು ಜ್ಞಾನಿಗಳು, ಅವರು ಪರಬ್ರಹ್ಮ ಸ್ವರೂಪಿಗಳು, ಬ್ರಹ್ಮಜ್ಞಾನಿಗಳಾಗಿದ್ದಾರೆ. ಅವರಿಗೆ ಇನ್ಯಾವುದರ ಅವಶ್ಯಕತೆಯೂ ಇಲ್ಲ, ಅವರು ಕೃತಾರ್ಥರಾಗಿದ್ದಾರೆ. ಹಾಗಾದ್ರೆ ಅವರು ಲಕ್ಷ್ಮೀ ನೃಸಿಂಹ ಮಮದೇಹಿ ಕರಾವಲಂಬಂ, ನನಗೆ ಕರಾವಲಂಬನವನ್ನು ಕೊಡು ಅಂತ ಏನನ್ನು ಪ್ರಾರ್ಥನೆ ಮಾಡುತ್ತಿದ್ದಾರೆ? ಯಾತಕ್ಕೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದಾರೆ? ಅವರು ತಮಗೋಸ್ಕರ ಪ್ರಾರ್ಥನೆ ಮಾಡ್ತಿರೋದಲ್ಲ, ನಮಗೆ ತೋರಿಸ್ಕೊಡ್ತಿದ್ದಾರೆ. ಹೀಗೆ ನೀವು ಪ್ರಾರ್ಥನೆ ಮಾಡಬೇಕು ದೇವರ ಹತ್ರ ಎಂಬುದಾಗಿ. ಸುಮ್ಮನೆ ಏನೇನೋ ಕೇಳುವುದಲ್ಲ, ಇದನ್ನು ಪ್ರಾರ್ಥನೆ ಮಾಡಿ. ಇದನ್ನು ಕೇಳಿದರೆ ಇದರಲ್ಲಿ ಎಲ್ಲದನ್ನೂ ಕೇಳಿದ ಹಾಗಾಗುತ್ತೆ. ಇನ್ನು ಪ್ರತ್ಯೇಕವಾಗಿ ಬೇರೆ ಬೇರೆ ವಿಚಾರಗಳನ್ನು ಕೇಳುವ ಅವಶ್ಯಕತೆಯೇ ಇಲ್ಲ. ಇಷ್ಟು ವಿಷಯಗಳನ್ನು ಕೇಳಿಬಿಟ್ರೆ ಲಕ್ಷ್ಮೀ ನೃಸಿಂಹ ಮಮದೇಹಿ ಕರಾವಲಂಬ, ನನಗೆ ಒಂದು ಕರಾವಲಂಬನೆಯನ್ನು ಕೊಡು ಅಂತ ಅಷ್ಟು ಕೇಳಿಬಿಟ್ರೆ ಇನ್ನು ಪ್ರತ್ಯೇಕವಾಗಿ ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳುವ ಅವಶ್ಯಕತೆಯೇ ಇಲ್ಲ. ಅದರೊಳಗೇನೆ ಎಲ್ಲವೂ ಬಂದಾಯ್ತು. ಹಾಗಾಗಿ ಈ ರೀತಿಯಾಗಿ ನಾವು ಏನು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನ ಶಂಕರರು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಇಂತಹ ಸ್ತೋತ್ರಗಳ ಮೂಲಕ ನಾವು ನಮ್ಮ ಜೀವನದಲ್ಲಿ ಆ ಭಗವಂತನ ಅಪಾರವಾದಂತಹ ಅನುಗ್ರಹಕ್ಕೆ ಪಾತ್ರರಾಗುತ್ತೇವೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಈ ಒಂದು ಸ್ತೋತ್ರಗಳನ್ನು ಪಠನ ಮಾಡುವುದರ ಮೂಲಕ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಭಕ್ತಿಯನ್ನ ಈ ಸ್ತೋತ್ರಗಳೆಂಬ ಮಾತುಗಳ ಮೂಲಕ ಭಗವಂತನ ಚರಣಾರವಿಂದಗಳಲ್ಲಿ ಇಟ್ಟಾಗ ಅದನ್ನು ಖಂಡಿತ ಭಗವಂತ ಸ್ವೀಕಾರ ಮಾಡಿ ನಮಗೆ ನಮ್ಮ ಮನಸ್ಸಿನಲ್ಲಿದ್ದಂತಹ ಅಭಿಪ್ರಾಯವನ್ನು ಭಗವಂತ ಕೇಳಿ ಅದನ್ನ ಖಂಡಿತವಾಗಿ ನಮಗೆ ಅನುಗ್ರಹಿಸ್ತಾನೆ ಎನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶವಿಲ್ಲ. ಅದರಿಂದ ಇಂತಹ ಅದ್ಭುತವಾದಂತಹ ಸ್ತೋತ್ರಗಳು ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರಿಂದ ವಿರಚಿತವಾಗಿರತಕ್ಕಂತಹ ಸ್ತೋತ್ರಗಳು ಇವತ್ತಿಗೂ ಸಹ ಅವರು ರಚನೆ ಮಾಡಿರ್ತಕ್ಕಂತಹ ಈ ಅದ್ಭುತವಾದಂತಹ ಸ್ತೋತ್ರಗಳಿಗೆ ಸಮಾನವಾದಂತಹ ಸ್ತೋತ್ರಗಳು ಇಲ್ಲ. ಅದು ನಭೂತೋ ನ ಭವಿಷ್ಯತಿ ಅಂತ ಹೇಳಿದ ಹಾಗೆ ಅಷ್ಟು ಅದ್ಭುತವಾದಂತಹ ಸ್ತೋತ್ರಗಳನ್ನು ಶಂಕರರು ರಚನೆ ಮಾಡಿದ್ದಾರೆ. ಇನ್ನು ಆ ಒಂದೊಂದು ಸ್ತೋತ್ರದಲ್ಲೂ ನಾವು ಅವರು ವರ್ಣನೆ ಮಾಡುವಂತಹ ಒಂದೊಂದು ವಿಷಯವನ್ನೂ ಸಹ ನೋಡಿದರೆ ದೊಡ್ಡ ದೊಡ್ಡ ಕವಿಗಳು, ಕಾಳಿದಾಸ ಮೊದಲಾದಂತಹ ಮಹಾಮಹಾ ಕವಿಗಳು ಸಹ ಈ ಒಂದು ಸ್ತೋತ್ರಗಳಿಗೆ ಕೈ ಮುಗಿದು ನಮಸ್ಕಾರ ಮಾಡಲೇಬೇಕು. ಅಷ್ಟು ಅದ್ಭುತವಾದಂತಹ ಸಾಹಿತ್ಯವನ್ನು, ವರ್ಣನೆಯನ್ನು, ಉಪಮಾನಗಳನ್ನು ನಾವು ಇದರಲ್ಲಿ ನೋಡ್ತೇವೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.